ಒಂದು ದಿನ ಒಂದು ದೊಡ್ಡ ಮಾನ್ಸ್ಟರ್ ಒಂದು ಊರಿನ ಕೆರೆಗೆ ಬಂದು ಸೇರ್ಕೊಂಡ್ಬಿಡುತ್ತೆ. ಆ ಕೆರೆಗೆ ಯಾರ್ಯಾರು ಫಿಶಿಂಗ್ ಮಾಡಕ್ಕೆ ಬರ್ತಾರೋ ಅವ್ರನ್ನು ಕೂಡ ಸಾಯಿಸುತ್ತೆ. ಹಾಗೆ ಆ ಅಕ್ಕಪಕ್ಕ ಗದ್ದೆಯಲ್ಲಿ ಯಾರ್ಯಾರು ಕೆಲಸ ಮಾಡುತ್ತೋ ಅವರೆಲ್ಲರನ್ನು ಕೂಡ ಸಾಯಿಸ್ತಾ ಬರ್ತಾ ಇರುತ್ತೆ. ಇದು ಇನ್ನೂ ಯಾವಾಗ ಬ್ರೂಟಲ್ ಆಗುತ್ತೆ ಅಂದ್ರೆ ಇದ್ದಕ್ಕಿದ್ದಂಗೆನೆ ಇದು ಒಂದು ದಿನ ಆ ಕೆರೆಯಿಂದ ಆಚೆ ಬಂದ್ಬಿಟ್ಟು ಆ ಊರಿನ ಜನರ ಮೇಲೆ ಎಲ್ಲರ ಮೇಲೂ ಅಟ್ಯಾಕ್ ಮಾಡಕ್ಕೆ ಶುರು ಮಾಡುತ್ತೆ. ಆ ಊರಿನ ಜನರು ಕೂಡ ಇದನ್ನ ಮುಗಿಸೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಇದು ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಮುಂದಕ್ಕೆ ಇವ್ರಗಳ ಜೊತೆ ಏನೇನೆಲ್ಲ ನಡೆಯುತ್ತೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ದಿ ಲೇಕ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಕುಕ್ ಬೇರ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ಅಲ್ಲಿ ಒಬ್ಬ ಹಸ್ಬೆಂಡ್ ಹಾಗೆ ಅವನ ವೈಫ್ ನ ನೋಡ್ತೀವಿ. ಈ ವ್ಯಕ್ತಿ ಫಿಶಿಂಗ್ ಮಾಡೋದಕ್ಕೆ ಹೋಗಕ್ಕೆ ಅಂತ ರೆಡಿ ಆಗಿರ್ತಾನೆ. ಆದ್ರೆ ಅವನ ಹೆಂಡತಿ, ಇವಾಗ ತುಂಬಾ ಜೋರಾಗಿ ಮಳೆ ಬರ್ತೈತೆ, ಇವತ್ತು ನೀನು ಲೇಕ್ ಸೈಡ್ ಗೆ ಹೋಗ್ಬೇಡ. ಯಾಕೆ ಅಂದ್ರೆ ಬೆಳಗ್ಗೆ ಈ ಊರಿನ ಜನರು ಆ ಲೇಕ್ ಸೈಡ್ ಅಲ್ಲಿ ಒಂದು ದೊಡ್ಡ ಫಿಶ್ ನ ನೋಡಿದ್ದಾರೆ, ಅಲ್ಲಿ ಹೋದ್ರೆ ಏನಾರ ತೊಂದರೆ ಆಗ್ಬಿಡುತ್ತೆ, ಬೇಡ ಹೋಗ್ಬೇಡ ಅಂತ ತಡೀತಾ ಇರ್ತಾಳೆ. ಅದಕ್ಕೆ ಇವ್ನ ಗಂಡನು ಕೂಡ, ಈ ಊರಿನ ಜನರು ಮಾತೆಲ್ಲ ನಂಬ್ಕೊಂಡ್ ಕೂತ್ಕೊಂಡ್ರೆ ಹೊಟ್ಟೆಗೆ ಮಣ್ ತಿಂತೀಯಾ, ಹೋಗು ಮನೆ ಒಳಗಡೆ ಬಾಗ್ಲಾಕೊಂಡ್ ಮನಿಕೊಂಡಿರು, ನಾನು ಫಿಶ್ ನ ಹಿಡ್ಕೊಂಡ್ ಬರ್ತೇನೆ ಅನ್ಬಿಟ್ಟು ಅವನ ಹೆಂಡತಿನ ಕಳಿಸ್ಬಿಟ್ಟು ಇವನು ಲೇಕ್ ಸೈಡ್ ಗೆ ಬರ್ತಾನೆ. ಆ ಲೇಕ್ ಸೈಡ್ ಪಕ್ಕದಲ್ಲೇ ಇನ್ನು 3 ಜನ ಹುಡುಗರು ಕಪ್ಪೆಗಳನ್ನ ಹಿಡ್ಕೋತಾ ಇರ್ತಾರೆ. ಹಾಗೆ ಅಲ್ಲಿರುವಂತ ಕಪ್ಪೆಗಳನ್ನೆಲ್ಲ ಹಿಡ್ಕೋತಿರ್ಬೇಕಾದ್ರೆ ಇವ್ರಿಗೆ ಒಂದು ದೊಡ್ಡ ಮೊಟ್ಟೆ ಸಿಗುತ್ತೆ. ಅದನ್ನ ಇವ್ರು 3 ಜನ ಕೂಡ ಹತ್ರ ಬಂದು ನೋಡ್ತಾ ಇರ್ತಾರೆ. ಆ ಮೊಟ್ಟೆ ಮೂವ್ಮೆಂಟ್ ಆಗಕ್ಕೆ ಶುರುವಾಗುತ್ತೆ. ಇದರಿಂದ ಇವ್ರಿಗೆ ಭಯ ಆಗಕ್ಕೆ ಕೂಡ ಶುರುವಾಗುತ್ತೆ. ಇಲ್ಲಿ ಈ ವ್ಯಕ್ತಿ ಫಿಶಿಂಗ್ ಮಾಡ್ತಿದ್ನಲ್ಲ, ನೋಡ್ತಿದ್ದಂಗೆನೆ ಇವನ ಹತ್ರಕ್ಕೆ ಯಾವ್ದೋ ಒಂದು ಕ್ರಿಯೇಚರ್ ತುಂಬಾನೇ ವೇಗವಾಗಿ ಬರ್ತಾ ಇರುತ್ತೆ. ಆಗ ನೋಡ್ತಿದ್ದಂಗೆನೆ ಆ ಲೇಕ್ ಇಂದ ಆ ಒಂದು ಕ್ರಿಯೇಚರ್ ಎತ್ತೊಳುತ್ತೆ. ಅದನ್ನು ನೋಡಿ ಇವನೇ ಒಂದು ನಿಮಿಷ ಶಾಕ್ ಆಗಿ ಹೋಗ್ತಾನೆ. ಯಾಕೆಂದ್ರೆ ಅದು ಅಷ್ಟು ದೊಡ್ಡದಾಗಿರುತ್ತೆ. ಇದನ್ನು ನೋಡಿ ತುಂಬಾನೇ ಭಯ ಪಡ್ಕೋತಾನೆ. ಆ ಒಂದು ಕ್ರಿಯೇಚರ್ ಕೂಡ ತುಂಬಾನೇ ಜೋರಾಗಿ ಶಬ್ದ ಮಾಡುತ್ತೆ. ಅಂದ್ರೆ ನೋಡ್ತಿದ್ದಂಗೆನೆ ಈ ಫಿಶರ್ ಮ್ಯಾನ್ ಕತೆನ ಮುಗಿಸೇ ಬಿಡುತ್ತೆ. ಹಾಗೆ ಅಲ್ಲಿರುವಂತ 3 ಜನರ ಹತ್ರನು ಹೋಗಿ ಅವ್ರಗಳ ಕತೆನು ಮುಗಿಸ್ಬಿಡುತ್ತೆ. ಈ ಒಂದು ಶಬ್ದ ಈ ಫಿಶರ್ ಮ್ಯಾನ್ ವೈಫ್ ಗೆ ಕೇಳಿಸುತ್ತೆ. ಹೀಗಾಗಿ ಆ ಲೇಕ್ ಸೈಡ್ ಹತ್ರ ಬಂದು ನೋಡಿದಾಗ ಅಲ್ಲಿ ಇವನ್ ಗಂಡನ ರೈನ್ ಕೋಟ್ ಮಾತ್ರ ಇರುತ್ತೆ. ಬಟ್ ಅದ್ರ ಅವ್ನು ಕಾಣ್ತಾ ಇರೋದಿಲ್ಲ. ಅದರದಲ್ಲಿ ಅಲ್ಲಿ ಯಾವುದೇ ರೀತಿಯ ಮಾನ್ಸ್ಟರ್ ಕೂಡ ಕಾಣ್ತಾ ಇರೋದಿಲ್ಲ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಈ ಒಂದು ಇನ್ಸಿಡೆಂಟ್ ನಡೆದಿರುವ ಜಾಗಕ್ಕೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಏನ್ಬಿಟ್ಟು ಇನ್ಸ್ಪೆಕ್ಟರ್ ಜೇಮ್ಸ್ ಬರ್ತಾನೆ. ಬಂದ್ಬಿಟ್ಟು ಆ 2 ಡೆಡ್ ಬಾಡಿಗಳನ್ನ ನೋಡ್ತಾನೆ. ಬಟ್ ಆದ್ರೆ ಇವ್ರು 3 ಜನ ಇದ್ರಲ್ಲ, ಒಬ್ಬ ಬದುಕೊಂಡ್ಬಿಟ್ಟಿರ್ತಾನೆ ಹಾಗೋ ಈಗ ಮಾಡಿ. ಬಟ್ ಆದ್ರೆ ಅವನು ಪ್ರೆಗ್ನೆಂಟ್ ಇರೋದಿಲ್ಲ. ಇನ್ಸ್ಪೆಕ್ಟರ್ ಜೇಮ್ಸ್ ಕೂಡ ಆ ಒಂದು ಬಾಡಿಗಳನ್ನ ನೋಡ್ಬಿಟ್ಟು ಹಾಗೆ ಸುತ್ತಮುತ್ತ ಹುಡುಕ್ತಿರ್ಬೇಕಾದ್ರೆ ಒಂದು ಬಲೆ ಸಿಗುತ್ತೆ ಇವ್ರಿಗೆ. ಆ ಬಲೆ ಒಳಗಡೆ ಜೆಲಿ ಟೈಪ್ ಅಲ್ಲಿ ಕೆಸರು ರೀತಿ ಇರುತ್ತೆ. ಬಟ್ ಆದ್ರೆ ಇದು ಏನ್ ಕೆಸರು ಅಂತ ಅರ್ಥ ಆಗ್ತಾ ಇರೋದಿಲ್ಲ. ಜೇಮ್ಸ್ ಅನ್ಕೋತಾನೆ ಇವ್ರನ್ನ ಕೊಂದಂತಹ ಒಂದು ಕ್ರಿಯೇಚರ್ ವಾಪಸ್ಸು ನೀರ್ಗೆ ಓಡೋಗ್ಬಿಟ್ಟಿದೆ ಅಂತ. ನೆಕ್ಸ್ಟ್ ನಾವು ಲಿನ್ ಅನ್ನೋ ಒಂದು ಲೇಡಿನ ನೋಡ್ತೀವಿ. ಇವಳು ಹಾಗೆ ತನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ತನ್ನ ತಂಗಿಯಾದ ಮೇನ ಎಬ್ಬಿಸ್ತಾಳೆ. ಎದ್ದು ಇಷ್ಟೊತ್ತಿಂದ ಮನಿಕೊಂಡಿದ್ದೆ, ಬ್ರೇಕ್ಫಾಸ್ಟ್ ಮಾಡಿ ಅಂತ ಕೆಳಗಡೆ ಬಂದ್ಬಿಟ್ಟು ಎಬ್ಬಿಸ್ಬಿಟ್ಟು ಹೋಗ್ತಾಳೆ. ಆ ಹುಡುಗಿ ಮೇನು ಕೂಡ ಕೆಳಗಡೆ ಬಂದಾಗ ಲಿನ್ ಕೇಳ್ತಾಳೆ, ಅಪ್ಪ ಎಲ್ಲೋದ್ರು ಬೆಳಗಿಂದ ಕಾಣ್ತಾ ಇಲ್ವಲ್ಲ ಅಂದಾಗ ನನಗೆ ಗೊತ್ತಿಲ್ಲ ಅವ್ರು ಎಲ್ಲೋಗಿದ್ದಾರೋ ಅಂತ. ಮತ್ತೆ ಲೀನ ಬ್ರದರ್ ಆದ ಕೇನ್ ಎಲ್ಲಿ ಅಂತ ಕೇಳಿದಾಗ ಅವನು ಕುರಿ ಶೆಡ್ ಅಲ್ಲಿ ಮಲ್ಕೊಂಡಿದ್ದಾನೆ ಅಂತ. ಸರಿ ಹೋಗಿ ಅವನು ಎಬ್ಬಿಸ್ಕೊಂಡು ಕರ್ಕೊಂಬ, ಬ್ರೇಕ್ಫಾಸ್ಟ್ ಮಾಡಿರಂತೆ ಇಬ್ರು ಅನ್ಬಿಟ್ಟು ಕಳಿಸ್ತಾಳೆ. ಹೀಗಾಗಿ ಮೇ ಕೂಡ ತನ್ನ ಅಣ್ಣನಾದ ಕೇನ್ ಹತ್ರ ಬರ್ತಾಳೆ. ಬಂದು ಅವನ ಎಬ್ಬಿಸ್ಬಿಟ್ಟು ಅಪ್ಪನ ನೋಡ್ದ, ಬೆಳಗಿಂದ ಕಾಣ್ತಾ ಇಲ್ವಂತೆ, ಬಾ ಅವ್ರನ್ನ ಹುಡ್ಕೊಂಡ್ ಬರೋಣ ಅನ್ಬಿಟ್ಟು ಇವರಿಬ್ರು ಕೂಡ ಅವ್ರ ತಂದೆನ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ಹಾಗೆ ಆ ಊರಿನ ಜನರನ್ನೆಲ್ಲ ಕೇಳ್ತಾರೆ, ನಮ್ ತಂದೆನೆಲ್ಲ ನೀವು ನೋಡಿದ್ರೆ ಅಂತ. ಅವರು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹೀಗೆ ಅವ್ರ ತಂದೆನ ಹುಡ್ಕೊಂಡು ಲೇಕ್ ಸೈಡ್ ಹತ್ರ ಬಂದಾಗ ಈ ಹುಡುಗಿಗೆ ಒಂದು ದೊಡ್ಡ ಮೊಟ್ಟೆ ಸಿಗುತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ ಅದೇ ಮೊಟ್ಟೆ. ಹೀಗಾಗಿ ಅದನ್ನ ಎತ್ಕೊಂಡು ತನ್ನ ಅಣ್ಣನ್ಗೆ ತೋರಿಸ್ತಾಳೆ. ಅವನು ಕೂಡ ಖುಷಿ ಆಗ್ಬಿಟ್ಟು ಬ್ರೇಕ್ಫಾಸ್ಟ್ ಕಾಯ್ತು ಅನ್ಬಿಟ್ಟು ತನ್ನ ಮನೆಗೆ ತಗೊಂಡ್ಬರ್ತಾರೆ. ತಗೊಂಬಂದಾಗ ಲೀನು ಸರಸರಿಗೆ ಬೈತಾಳೆ ಮೇಗೆ, ಇದು ಯಾವ ಪ್ರಾಣಿದು ಮೊಟ್ಟೆನೋ ಗೊತ್ತಿಲ್ಲ, ಇದನ್ನ ಯಾಕೆ ತಂದಿದ್ಯಾ, ಇದ್ರೊಳಗಡೆ ಏನಿರುತ್ತೆ ಏನು ಅಂತಾನು ಗೊತ್ತಿಲ್ಲ, ಹೋಗು ವಾಪಸ್ ಕೊಟ್ಟು ಬಾ ಅಂದ್ರೆ ಇವಳು ಕೇಳೋದಿಲ್ಲ. ಇದರಿಂದ ಏನ್ ಆಚೆ ಬರುತ್ತೆ ಅಂತ ನಾನು ನೋಡ್ಬೇಕು ಅನ್ನೋ ಒಂದು ಕುತೂಹಲದಿಂದ ನಾನು ಇದನ್ನ ಅಲ್ಲಿಗೆ ತಗೊಂಡೋಗಿ ಹಿಕ್ಕಲ್ಲ ಅನ್ಬಿಟ್ಟು ಅದನ್ನ ಎತ್ಕೊಂಡು ಹೊಂಟೋಗ್ಬಿಡ್ತಾಳೆ. ಹೀಗಾಗಿ ಇವರುಗಳು ಮೇನ ವಾಪಸ್ ಕರ್ಕೊಂಬರೋಣ ಅಂತ ಇಬ್ರು ಹೋಗ್ತಾರೆ. ಈ ಕಡೆ ಮೇ ಎಲ್ಲಿಗೆ ಬಂದಿರ್ತಾಳೆ ಅಂದ್ರೆ ಅದೇ ಒಂದು ನದಿ ಹತ್ರ ಬಂದ್ಬಿಟ್ಟಿರ್ತಾಳೆ. ಬಂದ್ಬಿಟ್ಟು ಆ ಮೊಟ್ಟೆಗೆ ಒಂದು ಜಾಗನ ಮಾಡ್ತಾ ಇರ್ತಾಳೆ. ಆಗ ನಾವು ನೋಡ್ತೀವಿ ಅದೇ ಸೇಮ್ ಕ್ರಿಯೇಚರ್ ಇವಳ ಹತ್ರ ಬರ್ತಾ ಇರುತ್ತೆ. ಇಲ್ಲಿ ಲಿನ್ ಮತ್ತೆ ಕೇನು ಮೇನ ಹುಡ್ಕೊಂಡು ಬರ್ತಾ ಇರ್ತಾರಲ್ಲ, ಇವರು ಕೂಡ ಲೇಕ್ ಸೈಡ್ ಗೆನೆ ಬರ್ತಾರೆ. ಬಂದಾಗ ನೋಡಿದ್ರೆ ಅಲ್ಲಿ ಮೇ ಕಾಣ್ತಾ ಇರೋದಿಲ್ಲ. ಬಟ್ ಆದ್ರೆ ನದಿ ಒಳಗಡೆಯಿಂದ ಮೇನ ಚಪ್ಪಲು ತೇಲ್ಕೊಂಡು ಹೋಗ್ತಾ ಇರುತ್ತೆ. ಹೀಗಾಗಿ ನದಿ ಒಳಗಡೆ ಬಿದ್ದೋಗ್ಬಿಟ್ಟಿರ್ಬೇಕು ಮೇ ಅನ್ಬಿಟ್ಟು ಗಾಬರಿಯಿಂದ ಕೇನು ಆ ನದಿಗೆ ಹಾರ್ಬಿಡ್ತಾನೆ. ಹಾರ್ಬಿಟ್ಟು ಮೇನ ಹುಡುಕ್ತಾ ಇರ್ತಾನೆ. ಆಗ ನೋಡ್ತಿದ್ದಂಗೆನೆ ಆ ಒಂದು ಕ್ರಿಯೇಚರ್ ಕೇನ್ ನ ಮೇಲ್ಗಡೆಗೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅಟ್ಯಾಕ್ ಮಾಡಿ ಇವನ್ಗೆ ತುಂಬಾನೇ ಗಾಯ ಮಾಡ್ಬಿಡುತ್ತೆ.
ಇರುತ್ತೆ. ಹಾಗೂ ಹೇಗೋ ಮಾಡಿ ಆ ಒಂದು ಕ್ರಿಯೇಚರ್ ಕೈಯಿಂದ ಬಿಡಿಸ್ಕೊಂಡು ಇವನು ಅಲ್ಲಿಂದ ಒಂದೇ ಸಮನೆ ಹೊಡೋಕೆ ಶುರು ಮಾಡ್ತಾನೆ. ಬಟ್ ಆದ್ರೆ ಆ ಒಂದು ಕ್ರಿಯೇಚರ್ ಏನ್ ಮಾಡುತ್ತೆ ಅಂದ್ರೆ ನದಿಯಿಂದನೇ ಹೊರಗಡೆ ಬಂದ್ಬಿಟ್ಟು ಅಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದಂತ ಎಲ್ಲಾ ಜನರ ಮೇಲೂ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ. ಹೀಗಾಗಿ ಒಂದೇ ಸಮನೆ ಅಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದಂತ ಪ್ರತಿಯೊಂದು ಜನನು ಕೂಡ ಓಡೋಕೆ ಶುರು ಮಾಡ್ತಾರೆ. ಬಟ್ ಆದ್ರೆ ಇದು ಮಾತ್ರ ಬಿಡ್ತಾನೆ ಇರೋದಿಲ್ಲ. ಇದು ತುಂಬಾನೇ ಪವರ್ಫುಲ್ ಆಗಿರುತ್ತೆ. ತನ್ನ ಬಾಲ್ದಿಂದನೇ ಒಬ್ಬ ಮನುಷ್ಯನ ತುಂಡಾಗಿ ಕತ್ತರಿಸುವಷ್ಟು ಶಕ್ತಿ ಇರುತ್ತೆ ಇದಕ್ಕೆ. ಲಿನ್ನು ಹಾಗೆ ಕೇಯ್ನು ಇದರಿಂದ ತಪ್ಪಿಸ್ಕೊಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾ ಇರ್ತಾರೆ. ಅದು ಇವ್ರನ್ನ ಫಾಲೋ ಮಾಡ್ಕೊಂಡು ಮುಗಿಸ್ತಾ ಬರ್ತಾನೆ ಇರುತ್ತೆ. ಬಟ್ ಆದ್ರೆ ಕೊನೆಗೂ ಹಾಗೋ ಈಗ ಮಾಡಿ ಒಂದು ರೋಡ್ ಹತ್ರ ಬರ್ತಾರೆ. ಬಂದ್ಬಿಟ್ಟು ಅಲ್ಲೇ ಇದ್ದಂತ ಒಂದು ಗಾಡಿನ ಅಡ್ಡ ಹಾಕ್ಬಿಟ್ಟು ಹೆಲ್ಪ್ ನ ಕೇಳಿ ಆ ಗಾಡಿನ ಹತ್ಕೊಂಡು ಹೊರಟೋಗ್ಬಿಡ್ತಾರೆ. ಕೇನ್ಗೆ ತುಂಬಾನೇ ಏಟ್ ಆಗ್ಬಿಟ್ಟಿರುತ್ತೆ. ಕೇನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋದಾಗ ಅವರು ಕೂಡ ಕ್ಲೀನ್ ಆಗಿ ಟ್ರೀಟ್ಮೆಂಟ್ ನ ಮಾಡ್ತಾ ಇರ್ತಾರೆ. ಮತ್ತೆ ಲಿನ್ಗೂ ಕೂಡ ಏಟ್ ಆಗ್ಬಿಟ್ಟಿರುತ್ತೆ. ಅವಳಿಗೂ ಕೂಡ ಟ್ರೀಟ್ಮೆಂಟ್ ನ ಮಾಡ್ತಾರೆ. ಟ್ರೀಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಆ ಡಾಕ್ಟರ್ಸ್ ಗಳು ಏನಾಯ್ತು ಅಂತ ಕೇಳಿದಾಗ ಇವಳು ಕೂಡ ನಡೆದಿರೋದ್ನೆಲ್ಲ ಹೇಳ್ತಾಳೆ. ಯಾವ್ದೋ ಒಂದು ತುಂಬಾನೇ ದೊಡ್ಡದಾಗಿರೋ ಕ್ರಿಯೇಚರ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು ಅಂತ. ಈ ವಿಷಯನ ತಿಳ್ಕೊಂಡ ಡಾಕ್ಟರ್ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡ್ಬಿಟ್ಟು ಈ ವಿಷಯದ ಬಗ್ಗೆ ತಿಳಿಸ್ತಾಳೆ. ಈ ವಿಷಯನ ತಿಳ್ಕೊಂಡ ಆಫೀಸರ್ ಫನ್ ಇದನ್ನ ತಗೊಂಡೋಗ್ಬಿಟ್ಟು ಕಮಾಂಡರ್ ಗೆ ಹೇಳ್ತಾಳೆ. ಹೀಗಾಗಿ ಕಮಾಂಡರ್ ಖುದ್ದಾಗಿ ಬಂದ್ಬಿಟ್ಟು ಈ ಲೇನ್ ನ ಮೀಟ್ ಮಾಡ್ತಾಳೆ. ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಅದಕ್ಕೆ ಲೀನ್ ಕೂಡ ಹೇಳ್ತಾಳೆ ಅಲ್ಲಿ ಏನಾಯ್ತು ಏನೋ ಗೊತ್ತಿಲ್ಲ, ಸಡನ್ ಆಗಿ ಒಂದು ಕ್ರಿಯೇಚರ್ ಬಂದ್ಬಿಟ್ಟು ಅಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಿರೋಂತ ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ಬಿಡ್ತು. ಆ ಕ್ರಿಯೇಚರ್ ನೋಡೋದಕ್ಕೆ ತುಂಬಾನೇ ವಿಚಿತ್ರವಾಗಿತ್ತು. ಹಿಂದೆಂದೂ ಕೂಡ ಆತರ ನಾನು ನೋಡೇ ಇರ್ಲಿಲ್ಲ. ಇವಳೇನೇನ್ ನೋಡಿದ್ಲು ಎಲ್ಲಾನು ಕೂಡ ಹೇಳ್ತಾಳೆ. ಇಲ್ಲಿ ನಾವು ಇನ್ಸ್ಪೆಕ್ಟರ್ ಜೇಮ್ಸ್ ನ ನೋಡ್ತೀವಿ. ಇವನು ಹಾಗೆ ತನ್ನ ವೈಫ್ ನ ಸಮಾಧಿ ಹತ್ರ ಕುಂತ್ಕೊಂಡು ಹಾಗೆ ಫೀಲ್ ಮಾಡ್ಕೋತಾ ಮಾತಾಡ್ತಾ ಇರ್ತಾನೆ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಇವನ್ಗೊಂದು ಕಾಲ್ ಬಂದ್ಬಿಟ್ಟು ಬುಂಕನ್ ಸಿಟಿಯ ಒಂದು ಪಾರ್ಕ್ ಹತ್ರ ಬರೋದಕ್ಕೆ ಹೇಳ್ತಾರೆ. ಹೀಗಾಗಿ ಇವನು ಕೂಡ ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಸೇಮ್ ಅದೇ ಒಂದು ಮಾನ್ಸ್ಟರ್ ಇಲ್ಲಿ ಅಟ್ಯಾಕ್ ಮಾಡಿದೆ ಅಂತ. ಆ ಒಂದು ಮಾನ್ಸ್ಟರ್ ನ ನೋಡಿದಂತ ಜನ ಏನ್ ಹೇಳ್ತಾರಪ್ಪ ಅಂದ್ರೆ ಅದು ನೋಡೋದಕ್ಕೆ ತುಂಬಾನೇ ಉದ್ದವಾಗಿ ದಪ್ಪ ಆಗಿದೆ. ಅದ್ರ ಮೈ ಮೇಲೆಲ್ಲ ಕ್ರೊಕೊಡೈಲ್ ತರ ಸ್ಕಿನ್, ಅದ್ರ ಬಾಲ ಹಾವು ತರ ಇದೆ. ಮತ್ತೆ ಅದು ನಿಂತ್ಕೊಳ್ಳಬಹುದು, ನಡಿಲೂಬಹುದು ಅಂತ. ಆದ್ರೆ ಇದು ಜೇಮ್ಸ್ ಗೆ ಎಲ್ಲಿಂದ ಬರ್ತಾ ಇದೆ, ಹೇಗ್ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಜೇಮ್ಸ್ ಕೂಡ ಒಂದು ಹೋಟೆಲ್ ಅಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾನೆ. ಇದು ಏಂತಕ್ಕೆ ಹೊರಗಡೆ ಬರ್ತಾ ಐತೆ, ಎಲ್ಲಿಂದ ಬಂತು, ಇದು ನೋಡೋದಕ್ಕೆ ಯಾವ ತರ ಇದೆ ಅಂತ. ಈಗ ಇದ್ರ ಬಗ್ಗೆ ಡಿಸ್ಕಷನ್ ನಡೀತಿರ್ಬೇಕಾದ್ರೆ ಇವನ್ಗೆ ಮತ್ತೆ ಒಂದು ಕಾಲ್ ಬರುತ್ತೆ. ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಈ ಒಂದು ಮಾನ್ಸ್ಟರ್ ಅಲ್ಲಿ ವರ್ಕರ್ಸ್ ಮೇಲೆ ಅಟ್ಯಾಕ್ ಮಾಡ್ತೈತೆ, ನೀವು ಆದಷ್ಟು ಬೇಗ ಅಲ್ಲಿ ಹೋಗ್ಬೇಕು ಅಂತ. ಹೀಗಾಗಿ ಇವನು ಕೂಡ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಲ್ಲಿಗೆ ತಲುಪ್ತಾನೆ. ಬಟ್ ಆದ್ರೆ ಇವ್ನು ಹೋಗೋ ಅಷ್ಟರಲ್ಲಿ ಆ ಮಾನ್ಸ್ಟರ್ ಅಲ್ಲಿರುವಂತ ಜನರನ್ನೆಲ್ಲ ಕೊಂದ್ಬಿಟ್ಟು ಹೊರಟೋಗ್ಬಿಟ್ಟಿರುತ್ತೆ. ಆ ಜಾಗದಲ್ಲಿ ಕಮಾಂಡರ್ ಕೂಡ ಬಂದ್ಬಿಟ್ಟಿರ್ತಾನೆ. ಹೀಗಾಗಿ ಈ ಮಾನ್ಸ್ಟರ್ ನ ಹಿಡಿಯೋದಕ್ಕೆ ಅನ್ಬಿಟ್ಟು ಎಲ್ಲಾ ಪೊಲೀಸ್ ಆಫೀಸರ್ ಗಳನ್ನ ಒಟ್ಟಿಗೆ ಗೂಡಿಸಿ ಪ್ಲಾನ್ ನ ಮಾಡ್ತಾ ಇರ್ತಾರೆ. ಬಟ್ ಆದ್ರೆ ಇವ್ರಿಗೆ ಬಂದಂತ ಇನ್ಫಾರ್ಮೇಶನ್ ನ ಪ್ರಕಾರ ಇವ್ರುಗಳಿಗೆ 2 ಫುಟ್ ಪ್ರಿಂಟ್ ಗಳು ಸಿಕ್ಕಿರುತ್ತೆ. ಒಂದು ಚಿಕ್ಕದ್ದು ಆದ್ರೆ ಇನ್ನೊಂದು ದೊಡ್ಡದ್ದು. ಅವಾಗ ಇವರಿಗೆ ಗೊತ್ತಾಗುತ್ತೆ ಇಲ್ಲಿ ಒಂದೇ ಮಾನ್ಸ್ಟರ್ ಇಲ್ಲ, 2 ಮಾನ್ಸ್ಟರ್ ಇದೆ ಅಂತ. ಈ ಮಾನ್ಸ್ಟರ್ ಜಾಸ್ತಿ ಎಲ್ಲಿ ನದಿ ಇರುತ್ತೋ ಅದ್ರ ಪಕ್ಕನೆ ಜಾಸ್ತಿ ಅಟ್ಯಾಕ್ ಮಾಡ್ತಾ ಇದೆ. ನಾವು ಒಂದೊಂದು ಗ್ರೂಪ್ ನ ಮಾಡ್ಕೊಂಡು ನದಿಗಳಿರುವಂತ ಜಾಗದ ಹತ್ರ ಹೋಗ್ಬೇಕು. ಅಲ್ಲಿ ಹೋದಾಗ ಡೆಫಿನೆಟ್ಲಿ ಇದನ್ನ ನಾವು ಹಿಡಿಬಹುದು ಅನ್ಬಿಟ್ಟು ಕಮಾಂಡರ್ ಒಂದೊಂದು ಪ್ಲಾನ್ ನ ಕೊಟ್ಬಿಟ್ಟು ಎಲ್ಲರನ್ನು ಕೂಡ ಕಳಿಸ್ತಾನೆ. ಅದೇ ರೀತಿ ಜೇಮ್ಸ್ ಕೂಡ ಹೋಗ್ತಿರ್ಬೇಕಾದ್ರೆ ಇವನ್ಗೆ ಒಂದು ವಿಷಯ ಬರುತ್ತೆ. ನಿಮ್ಮ ಮಗಳು ಸ್ಕೂಲಲ್ಲಿ ಏನೋ ಗಲಾಟೆ ಮಾಡ್ಕೊಂಡಿದ್ದಾಳಂತೆ, ನಿಮ್ಮನ್ನ ಆ ಒಂದು ಪ್ರಿನ್ಸಿಪಲ್ ಕರೀತಾ ಇದ್ದಾರೆ ಹೋಗ್ಬೇಕು ಅಂತ. ಹೀಗಾಗಿ ಇವನು ಕೂಡ ತನ್ನ ಮಗಳು ಓದ್ತಿದ್ದಂತಹ ಸ್ಕೂಲ್ಗೆ ಬರ್ತಾನೆ. ನೋಡಿದ್ರೆ ಇವನ ಮಗಳು ಪ್ಯಾಮು ಹೊಡೆದಾಡ್ಬಿಟ್ಟಿರ್ತಾಳೆ. ಜೇಮ್ಸ್ ಆಗ್ಬಿಟ್ಟು ತನ್ನ ಮಗಳನ್ನ ಕರ್ಕೊಂಡು ಹಾಗೆ ಆ ಪೇರೆಂಟ್ಸ್ ಗಳಿಗೆ ಸಾರಿ ಕೇಳ್ತಾ ಕರ್ಕೊಂಡ್ ಬರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ತಂದೆ ಮಗಳು ಬಾಂಧವ್ಯ ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ಜೇಮ್ಸ್ ತನ್ನ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿರ್ತಾನೆ, ಇವಳಿಗೆ ಟೈಮ್ ಕೊಡಕ್ ಆಗಿರೋದಿಲ್ಲ. ಹೀಗಾಗಿ ಈ ಹುಡುಗಿಗೆ ತನ್ನ ತಂದೆ ಕಂಡ್ರೆ ಅಷ್ಟೊಂದು ಇಷ್ಟ ಇರೋದಿಲ್ಲ. ಇವ್ರ ತಂದೆನೂ ಕೂಡ ನೀನ್ ಇವತ್ತು ಮಾಡಿರೋ ಕೆಲಸದಿಂದ ನಿನ್ನನ್ನು ಇವತ್ತು ಮನೆ ಕರ್ಕೊಂಡು ಹೋಗೋದಿಲ್ಲ, ಇವತ್ತು ನೀನು ಕೂಡ ನನ್ನ ಜೊತೆಗೆ ಕೆಲ್ಸಕ್ಕೆ ಬಾ ಅನ್ಬಿಟ್ಟು ತನ್ನ ಜೊತೆಗೆ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಕೆಂಗು ಮನೆಗೆ ಇರ್ತಾನಲ್ಲ, ಅವನ್ಗೆ ಏನೇನು ವಿಷನ್ ಕಾಣ್ತಾ ಇರುತ್ತೆ ಆ ಮಾನ್ಸ್ಟರ್ದು ಹಾಗೆ ತನ್ನ ತಂಗಿದು. ಅವಾಗ ಇವನ್ಗೆ ಪ್ರಜ್ಞೆ ಬರುತ್ತೆ. ಇವನ್ಗೆ ಪ್ರಜ್ಞೆ ಬಂದಿರೋದ್ರಿಂದ ಲಿನ್ ಹೋಗ್ಬಿಟ್ಟು ಡಾಕ್ಟರ್ಗೆ ಈ ವಿಷಯನ ತಿಳಿಸ್ತಾಳೆ. ಅವರು ಕೂಡ ಬಂದ್ಬಿಟ್ಟು ಇನ್ನು ಸ್ವಲ್ಪ ಟ್ರೀಟ್ಮೆಂಟ್ ನ ಮಾಡ್ತಾರೆ. ಟ್ರೀಟ್ಮೆಂಟ್ ನ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಹೀಗೆ ಕೆಂಗು ಕೂತಿರ್ತಾನೆ. ಆ ಜಾಗಕ್ಕೆ ಲಿನ್ ಕೂಡ ಬಂದ್ಬಿಟ್ಟು ತನ್ನ ತಂಗಿಯಾದ ಮೇ ಬಗ್ಗೆ ನೆನ್ಸ್ಕೊಂಡು ತುಂಬಾನೇ ದುಃಖ ಪಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡ್ತಿದ್ದ ಕೆನ್ಗೆ ಯಾಕೋ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಹೀಗಾಗಿ ಅವನು ಎದ್ದು ವಾಶ್ರೂಮ್ಗೆ ಹೋಗ್ತಾನೆ. ಹೋಗ್ಬಿಟ್ಟು ಹಾಗೆ ಮಿರರ್ ನಲ್ಲಿ ನೋಡ್ಕೊತಾ ಇರ್ತಾನೆ. ಅವನ್ಗೆ ಆಗ್ತಾ ಇರೋದಿಲ್ಲ, ಇವ್ಗೆ ಏನೇನೋ ವಿಷನ್ ಕಾಣ್ತಾ ಇರುತ್ತೆ. ಅವಾಗ ಇವನ್ ಕೈಗೆ ಗಾಯ ಆಗಿರೋದನ್ನ ತೆಗೆದು ನೋಡ್ಕೋತಾನೆ. ಇವನ ಭುಜದ ಮೇಲೆ ಆ ಕ್ರಿಯೇಚರ್ ನ ಜೆಲ್ ಇರುತ್ತೆ. ಅಂದ್ರೆ ಇವನು ಆ ಮಾನ್ಸ್ಟರ್ ಗೆ ಕನೆಕ್ಟ್ ಆಗ್ಬಿಟ್ಟಿರ್ತಾನೆ. ಅದು ಹೇಗೋ ಗೊತ್ತಿಲ್ಲ, ಆ ಮಾನ್ಸ್ಟರ್ ಎಲ್ಲಿದೆ ಅನ್ನೋದು ಇವನ್ಗೆ ಗೊತ್ತಾಗ್ತಾ ಇರುತ್ತೆ, ಅದು ಇವನ್ಗೆ ಕಾಣ್ತಾ ಇರುತ್ತೆ. ಹೀಗಾಗಿ ಈ ವಿಷಯನ ತನ್ನ ಸಿಸ್ಟರ್ ಗೆ ಹೇಳ್ತಾನೆ. ಆ ಮಾನ್ಸ್ಟರ್ ಎಲ್ಲಿದೆ ಅಂತ ನನಗೆ ಗೊತ್ತು, ನಾನು ತೋರಿಸ್ತೀನಿ ಅನ್ಬಿಟ್ಟು. ಹೀಗಾಗಿ ಆ ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಗ್ಬಿಟ್ಟು ಕಮಾಂಡರ್ ಹತ್ರ ಹೋಗಕ್ಕೆ ಶುರು ಮಾಡ್ತಾರೆ. ಈ ಕಡೆ ಕಮಾಂಡರ್ ಆ ಒಂದು ಮಾನ್ಸ್ಟರ್ ನ ಒಂದು ಬಂಕನ್ ಊರಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಆ ಮಾನ್ಸ್ಟರ್ ಯಾವ ಜಾಗದಲ್ಲಿದೆ ಅದು ನಾನು ನೋಡಿದೀನಿ ಬರ್ರಿ ತೋರಿಸ್ತೀನಿ ಅನ್ಬಿಟ್ಟು
ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಜಾಗಕ್ಕೆ ಲಿನ್ ಕೂಡ ಬಂದ್ಬಿಟ್ಟು ನಮ್ಮ ಬ್ರದರ್ಗೆ ಆ ಮಾನ್ಸ್ಟರ್ ಯಾವ ಜಾಗದಲ್ಲಿ ಇದೆ ಅಂತ ಗೊತ್ತು, ಅವನು ನಿಮ್ಗೆ ತೋರಿಸ್ತಾನೆ ಅಂದಾಗ ಕಮಾಂಡರ್ ಕೂಡ ಸರಿ ತೋರ್ಸಕ್ ಹೇಳನ್ಬಿಟ್ಟು ಅವನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಕೇನ್ ಕೂಡ ಮುಂದೆ ಹೋಗ್ಬಿಟ್ಟು ಒಂದು ಜಾಗದಲ್ಲಿ ಏಮ್ ಪಾಯಿಂಟ್ ಮಾಡ್ತಾನೆ, ಅಂದ್ರೆ ಇದೇ ಜಾಗದಲ್ಲಿ ಆ ಒಂದು ಮಾನ್ಸ್ಟರ್ ಇದೆ ಅನ್ಬಿಟ್ಟು. ಅವಾಗ ಆ ಊರಿನ ಜನರೆಲ್ಲ ಒಂದು ಬಾಂಬ್ ನ ತಗೊಂಬಂದ್ಬಿಟ್ಟು ಅದು ಯಾವ ಜಾಗದಲ್ಲಿ ಇದೆಯೋ ಆ ಜಾಗಕ್ಕೆ ಎಸ್ಬಿಡುತ್ತೆ. ಹೀಗಾಗಿ ಅದು ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತಲ್ಲ, ಇದು ಸ್ವಲ್ಪ ಗಾಯಕ್ಕೆ ಒಳಗಡೆ ಆಗ್ಬಿಡುತ್ತೆ. ಇನ್ನೂ ಕೋಪ ಜಾಸ್ತಿ ಬಂದಿರೋದ್ರಿಂದ ಮಾಸ್ಟರ್ಗೆ ಅದು ಇವ್ರ ಮೇಲೆ ಮತ್ತೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡುತ್ತೆ. ಬಟ್ ಆದ್ರೆ ಈ ಸಲ ಅದು ಗಾಯಕ್ಕೆ ಒಳಗಾಗಿರುತ್ತಲ್ಲ, ಇವ್ರುಗಳು ಇದೇ ಟೈಮ್ನ ಉಪಯೋಗಿಸ್ಕೊಂಡು ಅದಕ್ಕೆ ಚೆನ್ನಾಗಿ ಕತ್ತಿಯಿಂದ ತಿವಿತಾ ಇರ್ತಾರೆ. ಬಟ್ ಆದ್ರೆ ಈ ಕಡೆ ನೋಡಿದ್ರೆ ಅದು ಕೇನ್ಗೂ ಕೂಡ ಎಫೆಕ್ಟ್ ಆಗ್ತಾ ಇರುತ್ತೆ. ಇಬ್ರು ಒಬ್ರಿಗೊಬ್ರು ಕನೆಕ್ಟ್ ಆಗಿರ್ತಾರಲ್ಲ, ಆ ಒಂದು ಮಾನ್ಸ್ಟರ್ ಕೇನ್ಗೆ ಕಚ್ಚಿದಾಗ ಇವನ DNA ಒಳಗಡೆಗೆ ಆ ಮಾನ್ಸ್ಟರ್ ನ DNA ಮಿಕ್ಸ್ ಆಗೋಗ್ಬಿಟ್ಟಿರುತ್ತೆ. ಹೀಗಾಗಿ ಒಬ್ರಿಗೊಬ್ರು ಕನೆಕ್ಟ್ ಆಗ್ಬಿಟ್ಟಿರ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡ ಲಿನ್ನು ಆ ಊರಿನ ಜನರಿಗೆಲ್ಲ ಹೇಳ್ತಾಳೆ, ನೀವ್ ಇದನ್ನ ಸಾಯಿಸಿದ್ರೆ ಕೇನ್ ಕೂಡ ಸಾಯಿಸ್ಬಿಡ್ತೀರ, ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ದಾರೆ, ಇದನ್ನ ಮಾಡಬೇಡಿ ಅನ್ಬಿಟ್ಟು ಕಮಾಂಡರ್ಗೆ ಈ ವಿಷಯನ ಹೇಳ್ತಾಳೆ. ಕಮಾಂಡರ್ ಕೂಡ ನೋಡ್ತಾನೆ ಇವ್ರೊಬ್ರಿಗೊಬ್ರು ಕನೆಕ್ಟ್ ಆಗಿರೋದ್ರಿಂದ ಆ ಒಂದು ಮಾಸ್ಟರ್ ನ ಕೊಲ್ದಲೆ ಹಾಗೆ ಒಂದು ಕೇಜ್ ನಲ್ಲಿ ಕೂಡ ಹಾಕ್ಬಿಡ್ತಾರೆ. ಇಲ್ಲಿ ಜೇಮ್ಸ್ ನ ಫ್ರೆಂಡ್ ವೇಟ್ ಇವ್ರು ಕೂಡ ಒಂದು ಟೀಮ್ ಆಗಿ ಒಂದು ಲೇಕ್ ಹತ್ರ ವೇಟ್ ಮಾಡ್ತಾ ಇರ್ತಾರೆ ಏನಾರ ಸಿಗುತ್ತಾ ಅಂತ. ಹಾಗೆ ಹುಡುಕ್ತಿರ್ಬೇಕಾದ್ರೆ ಇವ್ರಿಗೂ ಕೂಡ ಸೇಮ್ ಅದೇ ಒಂದು ದೊಡ್ಡ ಮೊಟ್ಟೆ ಸಿಗುತ್ತೆ. ಅದನ್ನ ನೋಡ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಒಂದು ಚಿಕ್ಕ ಹುಡುಗಿ ಬರುತ್ತೆ. ಹೀಗಾಗಿ ಇನ್ಸ್ಪೆಕ್ಟರ್ ಜೇಮ್ಸ್ಗೆ ಈ ವಿಷಯನ ತಿಳಿಸಿ ಆ ಜಾಗಕ್ಕೆ ಇವ್ರನ್ನ ಕರೆಸ್ಕೊತಾರೆ. ಕರೆಸ್ಕೊಂಡಾಗ ಜೇಮ್ಸ್ ಕೂಡ ಬಂದು ನೋಡ್ತಾನೆ, ಆ ಹುಡುಗಿ ಬೇರೆ ಯಾರು ಆಗಿರೋದಿಲ್ಲ, ಮೇ ಆಗಿರ್ತಾಳೆ. ಮೇ ಹಾಗೋ ಈಗ ಮಾಸ್ಟರ್ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟಿರ್ತಾಳೆ. ಮತ್ತೆ ಹಾಗೆ ಆ ಒಂದು ಮೊಟ್ಟೆನೂ ಕೂಡ ನೋಡ್ತಾನೆ. ಅದು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ಕಾಣ್ತಾ ಇರುತ್ತೆ, ದೊಡ್ಡದಾಗಿ ಬೇರೆ ಇರುತ್ತೆ. ಇದ್ರಿಂದ ಆ ಮೊಟ್ಟೆ ಹಾಗೆ ಆ ಚಿಕ್ಕ ಹುಡುಗಿ ಇಬ್ರನ್ನು ಕೂಡ ತನ್ನ ಕಾರ್ಗೆ ಕರ್ಕೊಂಡು ಹೋಗಿ ಕುಂಡಿಸ್ತಾನೆ. ಜೇಮ್ಸ್ ನ ಜೊತೆಗೆ ಅವನ ಮಗಳು ಕೂಡ ಇರ್ತಾಳೆ. ಹೀಗೆ ತನ್ನ ಮಗಳ ಜೊತೆಗೆ ತನ್ನ ಪಾಸ್ಟ್ ಆದ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ಕೊಂಡು ಬೇಜಾರ್ ಮಾಡ್ಕೋತಾ ಇರ್ತಾನೆ. ಅವಾಗಿಂದಾನೆ ನೀನು ನನ್ನಿಂದ ದೂರ ಆಗ್ತಾ ಇರೋದು ಅಂತ. ಈ ಕಡೆ ಇನ್ ಫ್ರೆಂಡ್ ವೇಟ್ಗೆ ಏನು ಶಬ್ದ ಬಂದಂಗ ಆಗುತ್ತೆ ನದಿ ಒಳಗಡೆಯಿಂದ. ಏನು ಅಂದ್ಬಿಟ್ಟು ಹಾಗೆ ನದಿ ಹತ್ರ ನೋಡಿದ್ರೆ ಒಂದು ದೊಡ್ಡ ಮಾಸ್ಟರ್ ಆಚೆ ಬಂದ್ಬಿಟ್ಟಿರುತ್ತೆ. ಹೀಗಾಗಿ ಅದಕ್ಕೆ ಶೂಟ್ ಮಾಡ್ಬಿಡ್ತಾನೆ ಭಯದಲ್ಲಿ. ಈ ಶಬ್ದನ ಕೇಳಿಸ್ಕೊಂಡ ಜೇಮ್ಸ್, ನೀನ್ ಕಾರ್ ಒಳಗಡೆನೇ ಇರು, ಎಲ್ಲೂ ಹೋಗ್ಬೇಡ, ಶಬ್ದ ಮಾಡಬೇಡ ಅನ್ಬಿಟ್ಟು ಇವನು ಕೂಡ ಆ ಜಾಗಕ್ಕೆ ಬಂದ್ ನೋಡ್ತಾನೆ. ಬಟ್ ಆದ್ರೆ ಇನ್ ಫ್ರೆಂಡ್ಸ್ ಎಲ್ಲ ಸತ್ತೋಗ್ಬಿಟ್ಟಿರ್ತಾರೆ. ಆದ್ರೆ ಇನ್ ಫ್ರೆಂಡ್ ವಿಟ್ ಮಾತ್ರ ಬದುಕಿರ್ತಾನೆ. ಹೀಗಾಗಿ ಏನಾಯ್ತು ಅಂತ ಕೇಳಿದಾಗ ಅಲ್ಲಿ ನದಿ ಹತ್ರ ನೋಡು ಒಂದು ದೊಡ್ಡ ಮಾಸ್ಟರ್ ಇದೆ ಅಂತ ಗೊತ್ತಾಗುತ್ತೆ. ಹೀಗಾಗಿ ಇವನು ಕೂಡ ನೋಡ್ತಾನೆ, ಆ ಒಂದು ಮಾಸ್ಟರ್ ದೊಡ್ಡದಾಗಿ ಇರುತ್ತೆ ನೋಡೋದಕ್ಕೆ. ಆ ಒಂದು ಮಾಸ್ಟರ್ ಏನನ್ನು ಹುಡುಕ್ತಾ ಇರುತ್ತೆ ಅನ್ನೋದು ಇವನ್ಗೆ ಗೊತ್ತಾಗುತ್ತೆ. ಇಲ್ಲಿ ಕಾರ್ ಒಳಗಡೆ ಇವರು ಮೊಟ್ಟೆ ಕಂಡಿದ್ರೆಲ್ಲ ತಂದ್ಬಿಟ್ಟು ಒಂದು ವಿಚಿತ್ರವಾಗಿ ವೈಬ್ರೇಟ್ ಆಗ್ತಾ ಇರುತ್ತೆ. ಅಂದ್ರೆ ಇದು ಅದನ್ನ ಕನೆಕ್ಟ್ ಮಾಡ್ಕೋತಾ ಇರುತ್ತೆ. ಹೀಗಾಗಿ ಈ ದೊಡ್ಡ ಮಾಸ್ಟರ್ ಆ ಮೊಟ್ಟೆ ಎಲ್ಲಿದೆ ಅನ್ಬಿಟ್ಟು ಸ್ಮೆಲ್ ಮಾಡ್ಕೊಂಡು ಆ ಜಾಗಕ್ಕೆ ಹೋಗ್ತಾ ಇರುತ್ತೆ. ಇದು ನನ್ನ ಕಾರ್ ಹತ್ರ ಹೋಗ್ತಾ ಐತೆ, ಅದ್ರೊಳಗಡೆ ನನ್ನ ಮಗಳು ಕೂತಿದ್ದಾಳೆ ಅನ್ಬಿಟ್ಟು ಇದನ್ನ ಅಟ್ರಾಕ್ಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಆ ಒಂದು ಮಾಸ್ಟರ್ ಈ ಕಾರ್ ಹತ್ರ ಹೋಗುತ್ತೆ. ಅವಾಗ ಒಳಗಡೆ ಇರೋ ಪ್ಯಾಮ್ಗೆ ಗೊತ್ತಾಗುತ್ತೆ ನಮ್ಮ ಸುತ್ತ ಒಂದು ದೊಡ್ಡ ಮಾಸ್ಟರ್ ಇದೆ ಅಂತ. ಅದನ್ನ ನೋಡಿ ತುಂಬಾ ಜೋರ್ಗೆ ಕಿರ್ಚಕ್ಕೆ ಶುರು ಮಾಡ್ತಾಳೆ. ಆ ಒಂದು ಚಿಕ್ಕ ಹುಡುಗಿ ಮೇನು ಕೂಡ ಶಬ್ದ ಮಾಡಬೇಡ ಅಂತ ಹೇಳಿದ್ರು ಕೂಡ ಇವಳು ಫಸ್ಟ್ ಟೈಮ್ ಆ ಒಂದು ಮಾಸ್ಟರ್ ನ ನೋಡಿರ್ತಾಳಲ್ಲ, ತುಂಬಾ ಜೋರಾಗಿ ಕಿರ್ಚ್ಬಿಡ್ತಾಳೆ. ಹೀಗಾಗಿ ಆ ಒಂದು ಮಾಸ್ಟರ್ ಆ ಕಾರ್ ಡೋರ್ನೆ ಹೊಡೆದಾಕಕ್ಕೆ ಶುರು ಮಾಡುತ್ತೆ. ನನ್ನ ಮಗಳಿಗೆ ಏನಾರ ಮಾಡ್ಬಿಡುತ್ತೆ ಅನ್ಬಿಟ್ಟು ಜೇಮ್ಸ್ ಏನ್ ಮಾಡ್ತಾನೆ ಅಂದ್ರೆ ಒಂದು ಗನ್ ಇಂದ ಅದಕ್ಕೆ ಶೂಟ್ ಮಾಡ್ತಾನೆ. ಹೀಗಾಗಿ ಅದು ಜೇಮ್ಸ್ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ಅವನು ನೀರೊಳಗಡೆಗೆ ಹಾರಿಬಿಡ್ತಾನೆ, ಇದನ್ನ ದೂರ ಕರ್ಕೊಂಡು ಹೋಗೋಣ ಅನ್ಬಿಟ್ಟು. ಬಟ್ ಆದ್ರೆ ಅದು ಆ ರೀತಿ ಆಗೋದಿಲ್ಲ, ಆ ಒಂದು ಕಾರ್ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾ ಇರುತ್ತೆ. ಇದರಿಂದ ಇವನ ಫ್ರೆಂಡ್ ವೆಟ್ ಇರ್ತಾನಲ್ಲ, ಅವನು ಕೂಡ ಎಷ್ಟೋ ಸರಿ ಟ್ರೈ ಮಾಡ್ತಾನೆ, ಏನೇನೋ ಬ್ಲಾಸ್ಟ್ ಮಾಡಿ ನೋಡ್ತಾನೆ ಇದ್ರ ಗಮನನ ಬೇರೆ ಕಡೆಗೆ ಸೆಳೆಸ್ಬೇಕು ಅಂತ. ಬಟ್ ಆದ್ರೆ ಏನು ಕೂಡ ಯೂಸ್ ಆಗ್ತಾ ಇರೋದಿಲ್ಲ. ಆ ಕಾರ್ ಡೋರ್ ನ ಹೊಡೆದಾಕ್ಬಿಟ್ಟು ತನ್ನ ಮೊಟ್ಟೆನ ಆಚೆಗೆ ತಗೊಳುತ್ತೆ. ಇದನ್ನ ನೋಡಿ ಭಯ ಪಡ್ಕೊಂಡಿರ್ತಾಳಲ್ಲ ಪ್ಯಾಮು, ಡೋರ್ ಬೇರೆ ಓಪನ್ ಆಗ್ಬಿಟ್ಟಿರುತ್ತೆ, ಅಲ್ಲಿಂದ ಓಡೋಗೋಣ ಅಂತ ಓಡ್ತಾ ಇರ್ತಾಳೆ. ಬಟ್ ಆದ್ರೆ ಆಗೋದಿಲ್ಲ, ಆ ಒಂದು ಮಾಸ್ಟರ್ ಕೈಗೆ ಸಿಗಾಕೊಂಡ್ಬಿಡುತ್ತೆ. ಆ ಮಾಸ್ಟರ್ ಕೂಡ ಇವಳಿಗೆ ಚೆನ್ನಾಗಿ ಗಾಯ ಮಾಡ್ಬಿಡುತ್ತೆ. ಇವನು ನದಿಯಿಂದ ಎದ್ ಬಂದ್ ನೋಡ್ತಾನೆ, ತನ್ನ ಮಗಳು ಆದ್ರೂ ಕಾಲ್ ಕೆಳಗೆ ಸಿಗಾಕೊಂಡ್ಬಿಟ್ಟಿರ್ತಾಳೆ. ಇವನು ಕೂಡ ಒಂದು ಸಿಲಿಂಡರ್ ನ ಬ್ಲಾಸ್ಟ್ ಮಾಡ್ತಾನೆ, ಅಂದ್ರೆ ಇವನ್ ಕಡೆಗೆ ಗಮನನ ಸೆಳೆಸ್ಕೋತಾನೆ. ಆ ಒಂದು ಮಾಸ್ಟರ್ ಕೂಡ ಬರುತ್ತೆ ಇವನ ಹತ್ರ. ಇವನು ಅದ್ರ ಕಣ್ಣಲ್ಲಿ ಕಣ್ಣಿಟ್ಟು ಗುರಾಯಿಸ್ತಾನೆ. ಬಟ್ ಆದ್ರೆ ಅದೇನೋ ಗೊತ್ತಿಲ್ಲ, ಅದು ಇವನ್ಗೆ ಏನು ಮಾಡೋದಿಲ್ಲ. ಇಲ್ಲಿ ಈ ಕಡೆ ಕಮಾಂಡರ್ ಹಿಡಿದುಕೊಂಡಿದ್ನಲ್ಲ ಒಂದು ಕ್ರಿಯೇಚರ್, ಅದು ತುಂಬಾ ಜೋರಾಗಿ ಶಬ್ದ ಮಾಡುತ್ತೆ. ಹೀಗಾಗಿ ತನ್ನ ಇನ್ನೊಂದು ಮಗುನ ಕಾಪಾಡ್ಬೇಕು ಅನ್ಬಿಟ್ಟು ಅದು ಯಾವ ಕಡೆಗೆ ಶಬ್ದ ಮಾಡ್ತೋ ಆ ಕಡೆಗೆ ಒಂದೇ ಸಮನೆ ಹೊಡಕ್ಕೆ ಶುರು ಮಾಡುತ್ತೆ. ಇದು ಜೇಮ್ಸ್ ಕೂಡ ತನ್ನ ಮಗಳ ಹತ್ರ ಬಂದು ನೋಡ್ತಾನೆ, ಅವಳಿಗೆ ತುಂಬಾನೇ ಗಾಯ ಆಗ್ಬಿಟ್ಟಿರುತ್ತೆ. ಹೀಗಾಗಿ ಅವಳನ್ನ ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗೋಕೆ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಕಮಾಂಡರ್ಗೆ ಕಾಲ್ ಮಾಡಿ ಹೇಳ್ತಾನೆ, ಇಲ್ಲೊಂದು ದೊಡ್ಡ ಮಾಸ್ಟರು ಆ ಬುಂಕನ್ ಸಿಟಿ ಕಡೆಗೆ ಬರ್ತಾ ಇದೆ, ನಿಮ್ ಕೈಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಆ ಊರಿನ ಜನರನ್ನೆಲ್ಲಾನು ಕೂಡ ಖಾಲಿ ಮಾಡಿಸ್ಕೊಂಡು ಬೇರೆ ಕಡೆಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾನೆ. ಹೀಗಾಗಿ ಕಮಾಂಡರ್ ಕೂಡ ದೊಡ್ಡ ಬಸ್ಗಳನ್ನೆಲ್ಲ ಕರೆಸ್ತಾನೆ, ಈ ಊರಿನ ಜನರನ್ನೆಲ್ಲ ಬಸ್ ನಲ್ಲಿ ತುಂಬಿಸ್ಬಿಟ್ಟು ಕಳ್ಸೋಣ ಅನ್ಬಿಟ್ಟು. ಹಾಗಾಗಿ ತುಂಬಾ
ಕೂಗಿಸ್ತಾನೆ ಇರ್ತಾನೆ. ಜನ ತುಂಬಾ ಇರ್ತಾರಲ್ಲ, ಇನ್ನು ಕೆಲವ್ರನ್ನ ಹಾಗೆ ನಡ್ಕೊಂಡು ಹೋಗೋದಕ್ಕೂ ಕೂಡ ಹೇಳ್ತಾನೆ. ಇಲ್ಲಿ ಜೇಮ್ಸ್ ತನ್ನ ಮಗಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರ್ತಾನಲ್ಲ, ಅವಳ ಮಗಳು ಕೂಡ ಇನ್ನೇನು ಸಾಯಿ ಸ್ಟೇಜ್ಗೆ ಬಂದ್ಬಿಡ್ತಾಳೆ. ಹಾಗೆ ಕೊನೆ ಮೂಮೆಂಟ್ ಅಲ್ಲೂ ಕೂಡ ತನ್ನ ತಂದೆಯ ತಪ್ಪುಗಳನ್ನೆಲ್ಲ ಹೇಳ್ತಾ ಇರ್ತಾಳೆ. ಅಂದ್ರೆ ಇವನು ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿರ್ತಾನಲ್ಲ, ತನ್ನ ವೈಫ್ ಸತ್ತಾದ್ಮೇಲೆ ತನ್ನ ಮಗಳ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರೋದಿಲ್ಲ, ಇವನು ಕೇರೆ ತಗೊಂಡಿರ್ಲಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ಕೂಡ ಇನ್ಮೇಲೆಲ್ಲ ಆ ರೀತಿ ಆಗೋದಿಲ್ಲ, ನಾವಿಬ್ರು ಒಟ್ಟಿಗೆ ಜೀವನ ಮಾಡೋಣ ಅನ್ಬಿಟ್ಟು ಧೈರ್ಯ ತುಂಬ್ತಾ ಇರ್ತಾನೆ. ಆಗೋದಿಲ್ಲ. ನೋಡ್ತಿದ್ದಂಗೆನೆ ಅವ್ರ ಮಗಳು ಕೂಡ ಸತ್ತು ಹೋಗ್ಬಿಡ್ತಾಳೆ. ಇದರಿಂದ ಇವನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಫಸ್ಟ್ ತನ್ನ ವೈಫ್ ನ ಕಳ್ಕೊಂಡಿದ್ದೆ, ಇವಾಗ ಮಗಳನ್ನ ಕೂಡ ಕಳ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೋತಾನೆ. ಈ ಕಡೆ ನೋಡ್ತಿದ್ದಂಗೆನೆ ಆ ಒಂದು ದೊಡ್ಡ ಮಾಸ್ಟರ್ ಈ ಬುಂಕನ್ ಊರೊಳಗಡೆಗೆ ಬಂದ್ಬಿಡುತ್ತೆ. ಅದನ್ನ ನೋಡಿದ ಜನರೆಲ್ಲ ಒಂದೇ ಸಮನೆ ಓಡಕ್ಕೆ ಶುರು ಮಾಡ್ತಾರೆ. ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿಗೆ ಒಬ್ಬೊಬ್ರು ಓಡೋಗಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲಾನು ಕೂಡ ಒಂದು ರಿಸರ್ಚ್ ಟೀಮ್ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಅದರಲ್ಲಿ ಒಬ್ಬ ವ್ಯಕ್ತಿ ಕಮಾಂಡರ್ಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾನೆ, ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾ ಇಲ್ಲ, ನೀವು ಅದ್ರದ್ದು ಮರಿನ ಹಿಡಿದುಕೊಂಡಿದ್ದೀರಾ, ಅದನ್ನ ಕರ್ಕೊಂಡು ಹೋಗೋದಕ್ಕೆ ವಾಪಸ್ ಬರ್ತೈತೆ, ಅದನ್ನ ಬಿಟ್ಬಿಡಿ, ಇದ್ರ ಪಾಡಿಗೆ ಅದು ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಹೀಗಾಗಿ ಕಮಾಂಡರ್ ಕೂಡ ಅದನ್ನ ಬಿಡಿಸೋದಕ್ಕೆ ಅದನ್ನ ಕೂಡಿಕೊಂಡಿದ್ದೀರಲ್ಲ ಆ ಗಾಡಿಯಿಂದ ಎಲ್ಲರೂ ಕೂಡ ದೂರ ಹೋಗ್ಬಿಡಿ, ಅದು ಬಂದು ಅದ್ರ ಮರಿನ ಕರ್ಕೊಂಡು ಹೋಗುತ್ತೆ ಅನ್ಬಿಟ್ಟು ಈ ಒಂದು ವಿಷಯನ ಹೇಳ್ತಾನೆ. ಆಗ ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ ಜೇಮ್ಸ್ ಕೂಡ ಇದೇ ಜಾಗಕ್ಕೆ ಬರ್ತಾನೆ. ಆ ಮಾನ್ಸ್ಟರ್ ತನ್ನ ಮರಿನ ಹುಡುಕ್ತಾ ಇರೋದನ್ನ ಇವನು ಕೂಡ ನೋಡ್ತಾನೆ. ಆದ್ರೆ ಇವನಿಗೆ ಆ ಮಾನ್ಸ್ಟರ್ ಮೇಲೆ ತುಂಬಾನೇ ಕೋಪ ಇರುತ್ತೆ, ತನ್ನ ಮಗಳನ್ನ ಸಾಯಿಸ್ಬಿಡ್ತಲ್ಲ ಅಂತ. ಇವಾಗ ಏನು ಮಾಡೋಕ್ ಆಗೋದಿಲ್ಲ, ಫಸ್ಟ್ ಇವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂದ್ಬಿಟ್ಟು ಆ ಊರಿನ ಜನರಿಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲಾನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾನಲ್ಲ ಕೇನು, ಇವನ್ಗೂ ಕೂಡ ಗೊತ್ತಾಗುತ್ತೆ ಈ ಒಂದು ಮರಿನ ತುಂಬಾ ದೂರ ಕರ್ಕೊಂಡು ಹೊಂಟೋಗ್ಬಿಡ್ಬೇಕು, ಅವಾಗ ಇದು ನನ್ನ ಹಿಂದೆ ಬರುತ್ತೆ, ಇವ್ರಿಗೆ ತೊಂದರೆ ಕೊಡೋದಿಲ್ಲ ಅನ್ಬಿಟ್ಟು. ಹಾಗಾಗಿ ತನ್ನ ಸಿಸ್ಟರ್ ಆದ ಲಿನ್ಗೆ ಕೊನೆ ಟೈಮಲ್ಲಿ ಒಂದು ಗುಡ್ ಬೈ ನ ಹೇಳ್ತಾನೆ. ಇವನ್ಗೆ ಮಾತಾಡೋದಕ್ಕೆ ಬರೋದಿಲ್ಲ, ಗಾಯ ಆಗ್ಬಿಟ್ಟಿರುತ್ತೆ ಗಂಟ್ಲು. ಹೀಗಾಗಿ ಅವಳಿಗೆ ಒಂದು ಹಗ್ ಮಾಡ್ಬಿಟ್ಟು ಆ ಒಂದು ಚಿಕ್ಕ ಮಾಸ್ಟರ್ ನ ಕೂಡಿಕೊಂಡಿದ್ರಲ್ಲ ಜೀಪು, ಅದನ್ನ ಒಂದೇ ಸಮಯ ಸ್ಪೀಡ್ ಆಗಿ ತಗೊಂಡು ಹೋಗೋಕೆ ಶುರು ಮಾಡ್ತಾನೆ. ಅದು ಜೋರಾಗಿ ಶಬ್ದ ಮಾಡುತ್ತಲ್ಲ, ಇದಕ್ಕೆ ಗೊತ್ತಾಗಿ ಹೋಗ್ಬಿಡುತ್ತೆ ಆ ಒಂದು ಗಾಡಿ ಒಳಗಡೆಗೆ ತನ್ನ ಬೇಬಿ ಇದೆ ಅಂತ. ಹೀಗಾಗಿ ಗಾಡಿನ ಫಾಲೋ ಮಾಡೋಕೆ ಶುರು ಮಾಡುತ್ತೆ. ಇದರಿಂದ ಕೇನ್ ಕೂಡ ಎಷ್ಟು ಸ್ಪೀಡ್ ಅಲ್ಲಿ ಆಗುತ್ತೋ ಅಷ್ಟು ಸ್ಪೀಡ್ ಆಗಿ ಚಿಕ್ಕ ಮಾಸ್ಟರ್ ನ ಈ ಊರಿಂದ ಆಚೆ ತಗೊಂಡು ಹೋಗ್ಬಿಡ್ತಾನೆ. ಆದ್ರೂ ಕೂಡ ಈ ಮಾಸ್ಟರ್ ಬಿಡೋದಿಲ್ಲ, ಹಾಗೋ ಹೀಗೋ ಮಾಡಿ ತನ್ನ ಬೇಬಿನ ಕಾಪಾಡ್ಕೊಂಡು ಕೇನ್ ನ ಸಾಯಿಸೇ ಬಿಡುತ್ತೆ. ಇದೆಲ್ಲ ಆದ್ಮೇಲೆ ಆ ಊರಿನ ಜನರೆಲ್ಲ ಮತ್ತೆ ತಮ್ಮ ಊರಿಗೆ ವಾಪಸ್ ಬರ್ತಾ ತಮ್ಮ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇರ್ತಾರೆ. ಈ ವಿಷಯ ಮೀಡಿಯಾದವರಿಗೆ ಗೊತ್ತಾಗ್ಬಿಟ್ಟು ಬುಂಕನ್ ಊರಿನ ಪೊಲೀಸ್ ಸ್ಟೇಷನ್ ಆಫೀಸರ್ ಎಲ್ಲರಿಗೂ ಕೂಡ ಕ್ವಶನ್ ಮಾಡ್ತಾ ಇರ್ತಾರೆ, ಈ ರೀತಿ ಒಂದು ಮಾಸ್ಟರ್ ಬಂತಲ್ಲ ಅದು ನಿಜನ ಹೇಗೆ ಅಂತ. ಬಟ್ ಆದ್ರೆ ಇವ್ರುಗಳು ಈ ಒಂದು ವಿಷಯನ ಮುಚ್ಚಿಕ್ಬಿಡ್ತಾರೆ. ಈ ರೀತಿಯಾದ ಒಂದು ವಿಷಯ ಹೊರಗಡೆ ಬರ್ಲೇಬಾರ್ದು ಅಂದ್ಬಿಟ್ಟು, ಇಲ್ಲ ಅದೆಲ್ಲ ಒಂದು ಸುಳ್ಳು, ಅದೆಲ್ಲ ಒಂದು ಮೂವಿ ಶೂಟಿಂಗ್ ಅಷ್ಟೇ, ಇಲ್ಲಿ ಏನು ಕೂಡ ಆಗಿಲ್ಲ ಅಂದ್ಬಿಟ್ಟು ಈ ವಿಷಯನ ಮುಚ್ಚಾಕ್ಬಿಡ್ತಾರೆ. ಈ ಕಡೆ ಇನ್ಸ್ಪೆಕ್ಟರ್ ಜೇಮ್ಸ್ ಇದನ್ನಲ್ಲ, ಅವನು ತನ್ನ ಮಗಳನ್ನ ಕಳ್ಕೊಂಡಿರೋದ್ರಿಂದ ಈ ಕೆಲಸನೇ ಬಿಟ್ಟು ಹೊಂಟೋಗ್ಬಿಡ್ತಾನೆ. ಈ ಕೆಲಸದಿಂದಾನೇ ನನ್ನ ಮಗಳನ್ನ ನಾನು ಕಳ್ಕೊಂಡಿದ್ದು ಅಂದ್ಬಿಟ್ಟು. ಆದ್ರೆ ಇವ್ನಿಗಿನ್ನೂ ಕೂಡ ಒಂದು ಮಾನ್ಸ್ಟರ್ ಮೇಲೆ ತುಂಬಾನೇ ಕೋಪ ಇರುತ್ತೆ, ತನ್ನ ಮಗಳನ್ನೆಲ್ಲ ಸಾಯಿಸ್ಬಿಡ್ತಲ್ಲ ಅನ್ಬಿಟ್ಟು. ಮತ್ತೆ ಮೇ ಅನ್ನೊಂದು ಚಿಕ್ಕ ಹುಡುಗಿ ಇತ್ತಲ್ಲ, ಅದು ತನ್ನ ಅಕ್ಕನಾದ ಲಿನ್ಗೆ ಸಿಕ್ಬಿಡ್ತಾಳೆ. ಹೀಗಾಗಿ ಮೇ ಬದುಕಿರೋನ್ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ ಲಿನ್ನು. ಇಲ್ಲಿಂದ ಸೀನು 5 ವರ್ಷ ಆದ್ಮೇಲೆ ತೋರಿಸ್ತಾರೆ. ಈಗ ಮೇ ತುಂಬಾ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿರ್ತಾಳೆ. ಆದ್ರೆ ತನ್ನ ಮಗಳನ್ನ ಸಾಯಿಸಿರೋದ್ರಿಂದ ತುಂಬಾನೇ ಕೋಪದಲ್ಲಿ ಇರ್ತಾನೆ ಈ ಜೇಮ್ಸ್. ಹಾಗಾಗಿ ಈ ಹುಡುಗಿನ ಫಾಲೋ ಮಾಡ್ತಾನೆ ಇರ್ತಾನೆ. ಯಾಕೆಂದ್ರೆ ಆ ಒಂದು ಮಾಸ್ಟರ್ಗೂ ಈ ಹುಡುಗಿಗೆ ಏನಾರ ಕನೆಕ್ಷನ್ ಇರ್ಬೋದು ಅನ್ಬಿಟ್ಟು ಈ ಹುಡುಗಿನ ಫಾಲೋ ಮಾಡ್ತಾನೆ ಇರ್ತಾನೆ ಪ್ರತಿದಿನ. ಆದ್ರೆ ಒಂದು ದಿನ ಇವನು ಮೇನ ಫಾಲೋ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಒಂದು ಊರಿನ ಜನರೆಲ್ಲ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಆ ಒಂದು ಮಾಸ್ಟರ್ಗೆ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡ್ಬಿಟ್ಟು ಅದಕ್ಕೆ ಒಂದು ಕುರಿನ ಬಲಿ ಆಗಿ ಬಿಟ್ಬಿಡ್ತಾರೆ. ಆ ಊರಿನ ಜನರೆಲ್ಲ ಪೂಜೆ ಮಾಡ್ಕೊಂಡು ಹೊರಟೋದಾಗ ಇವಳಿನ್ನು ಅಲ್ಲೇ ಕೂತಿರ್ತಾಳೆ ಮೇ. ಆಗ ನೋಡ್ತಿದ್ದಂಗೆನೆ ಆ ನದಿಯಿಂದ ಆ ಒಂದು ದೊಡ್ಡ ಮಾಸ್ಟರ್ ಬಂದ್ಬಿಟ್ಟು ಅವ್ರುಗಳು ಕೊಟ್ಟಿರೋಂತ ಒಂದು ಮೇಕೆನ ತಿನ್ಕೊಂಡ್ಬಿಡುತ್ತೆ. ಈ ಮೀನು ಕೂಡ ಅದ್ರ ಹತ್ರ ಹೋಗ್ಬಿಟ್ಟು ಅದನ್ನ ಮುದ್ದಾಡ್ತಾ ಇರ್ತಾಳೆ. ಅದು ಕೂಡ ಏನು ಮಾಡ್ತಾನೆ ಇರೋದಿಲ್ಲ. ಇದನ್ನ ನೋಡಿ ಇವನ್ಗೆ ತುಂಬಾನೇ ಶಾಕಿಂಗ್ ಅನ್ಸುತ್ತೆ. ಮತ್ತೆ ಇವಳು ಮತ್ತೆ ತನ್ನ ಮನೆಗೆ ವಾಪಸ್ ಬಂದಾಗ ಜೇಮ್ಸ್ ಈ ಹುಡುಗಿ ಹತ್ರ ಬಂದ್ಬಿಟ್ಟು ಆ ಒಂದು ಮಾಸ್ಟರ್ನ ಮತ್ತೆ ವಾಪಸ್ ಕರ್ಸು, ನನ್ಗದು ಬೇಕು, ನಾನು ಅದನ್ನ ಮುಗಿಸ್ಬೇಕು ಅಂತ ಈ ಹುಡುಗಿ ಹತ್ರ ಮಾತಾಡ್ತಿರ್ಬೇಕಾದ್ರೆ ನೋಡ್ತಿದ್ದಂಗೆನೆ ಒಂದು ಚಿಕ್ಕ ಕ್ರಿಯೇಚರ್ ಮತ್ತೆ ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅಟ್ಯಾಕ್ ಮಾಡಿ ಇವನ್ನ ಸಾಯಿಸ್ಬೇಕು ಅಂತ ಇರ್ಬೇಕಾದ್ರೆ ಇವನು ಕೂಡ ಒಂದು ಫೈರ್ ಫ್ಲೇಮರ್ ನ ತಗೊಂಡು ಅದ್ರ ಕಣ್ಣಿಗೆ ಚುಚ್ಬಿಡ್ತಾನೆ. ಅದಾದ್ಮೇಲೆ ಆ ಹುಡುಗಿ ಇಲ್ಲಿಂದ ಹೊರಟೋಗುವಂತ ಮಾಸ್ಟರ್ಗೆ ಹೇಳಿದ ತಕ್ಷಣ ಅದು ಕೂಡ ಅಲ್ಲಿಂದ ಹೊರಟೋಗ್ತಾ ಇರುತ್ತೆ. ಬಟ್ ಆದ್ರೆ ಇವನು ಬಿಡೋದಿಲ್ಲ. ಆ ಒಂದು ಕ್ರಿಯೇಚರ್ ಇವನ್ ಗಾಡಿ ಹತ್ರ ಪಾಸ್ ಆಗ್ತಾ ಇರುತ್ತೆ. ಇವನ್ ಗಾಡಿ ಒಳಗಡೆ ಬಾಂಬ್ಗಳನ್ನ ಇಟ್ಕೊಂಡಿರ್ತಾನೆ, ಅದನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಹೀಗಾಗಿ ಅದು ಗಾಯಕ್ಕೆ ಒಳಗಾಗ್ಬಿಡುತ್ತೆ. ಇದೇ ಟೈಮ್ ನ ಉಪಯೋಗಿಸ್ಕೊಂಡು ಗನ್ನ ತಗೊಂಡು ಮತ್ತೆ ಅದಕ್ಕೆ ಶೂಟ್ ಮಾಡಿ ಸಾಯಿಸೋಣ ಅಂತ ಬರ್ತಾನೆ. ಅವಾಗ ಅಲ್ಲಿಗೆ ಮೇ ಬಂದ್ಬಿಟ್ಟು ತಡಿತಾ ಇರ್ತಾಳೆ, ಇದಕ್ಕೆ ಶೂಟ್ ಮಾಡಬೇಡ ಅಂತ. ಈ ಶಬ್ದನ ಕೇಳ್ಬಿಟ್ಟು ಆ ದೊಡ್ಡ ಮಾಸ್ಟರ್ ಕೂಡ ಆಚೆ ಬಂದ್ಬಿಡುತ್ತೆ, ತನ್ನ ಮಗುನ ಕಾಪಾಡೋಣ ಅನ್ಬಿಟ್ಟು. ಈ ಜೇಮ್ಸ್ಗೆ ಇದನ್ನೆಲ್ಲ ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ನಾನು ರಿವೆಂಜ್ಗೋಸ್ಕರ ಮಾಡ್ತಾ ಇದ್ದೀನಿ, ಇಲ್ಲ ನನ್ನ ಸಮಾಧಾನಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಅದೇನಾಗುತ್ತೆ ಏನೋ ಗೊತ್ತಿಲ್ಲ. ಇವನು ಅದಕ್ಕೆ ಶೂಟ್ ಮಾಡ್ದಲೆ ಹಾಗೆ ಅದನ್ನ ಬಿಟ್ಟು ಹೊರಟೋಗ್ಬಿಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ.
ಪರವಾಗಿಲ್ಲ, ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೇನೆ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಷ್ಟೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ನ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.